ನಿಮ್ಮ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಲ್ಯಾಗ್ ಆಗಿರೋದನ್ನು ನೋಡಿ ನೀವು ಟೈರ್ಡ್ ಆಗಿದ್ದೀರಾ? ನೀವು ಒಬ್ಬರೇ ಅಲ್ಲ, ತುಂಬ ಇನ್ವೆಸ್ಟರ್ಸ್ಗಳು ಅವರ ಅರ್ನಿಂಗ್ಸ್ ಅನ್ನು ಸೀರಿಯಸ್ ಆಗಿ ಇಂಪ್ಯಾಕ್ಟ್ ಮಾಡೋ ಕಾಮನ್ ಮಿಸ್ಟೇಕ್ಸ್ ಅನ್ನು ಮಾಡ್ತಾರೆ. ನಿಮ್ಮ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಅನ್ನು ಹೇಗೆ ಸೂಪರ್ ಚಾರ್ಜ್ ಮಾಡೋದಂತ ಬನ್ನಿ ನೋಡೋಣ. ಮಿಸ್ಟೇಕ್ 1, ಫೋಕಸಿಂಗ್ ಆನ್ ಶಾರ್ಟ್ ಟರ್ಮ್ ಗೇನ್ಸ್. ಇನ್ವೆಸ್ಟರ್ಸ್ಗಳ ಒಂದು ದೊಡ್ಡ ಮಿಸ್ಟೇಕ್ ಏನಂದ್ರೆ ಶಾರ್ಟ್ ಟರ್ಮ್ ಗೇನ್ಸ್ ಮೇಲೆ ತುಂಬಾ ಫೋಕಸ್ ಮಾಡೋದು. ಮ್ಯೂಚುವಲ್ ಫಂಡ್ಸ್ಗಳು ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ಗಾಗಿ ಡಿಸೈನ್ ಮಾಡಿರೋದು. ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ಗಳು ಎಲ್ಲ ನಾರ್ಮಲ್ ಮತ್ತು ಮಾರ್ಕೆಟ್ ಅನ್ನು ಟೈಮ್ ಮಾಡೋಕ್ಕೆ ಟ್ರೈ ಮಾಡೋದು ಸಾಮಾನ್ಯವಾಗಿ ಒಂದು ಲೂಸಿಂಗ್ ಗೇಮ್ ಆಗುತ್ತೆ. ಮಿಸ್ಟೇಕ್ 2, ನಾಟ್ ಇನ್ವೆಸ್ಟಿಂಗ್ ರೆಗ್ಯುಲರ್ಲಿ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ SIPs ಮೂಲಕ ಕನ್ಸಿಸ್ಟೆಂಟ್ ಮತ್ತು ಡಿಸಿಪ್ಲಿನ್ಡ್ ಆಗಿ ಇನ್ವೆಸ್ಟ್ ಮಾಡೋದು ಓವರ್ ದ ಟೈಮ್ ವೆಲ್ತ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಉಚಿತ. ರೆಗ್ಯುಲರ್ ಆಗಿ ಸ್ಮಾಲ್ ಅಮೌಂಟ್ಸ್ ಅನ್ನು ಇನ್ವೆಸ್ಟ್ ಮಾಡೋದು ಕೂಡ ಲಾಂಗ್ ರನ್ ಅಲ್ಲಿ ಒಂದು ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಮಾಡಬಹುದು. ಮಿಸ್ಟೇಕ್ 3, ಡಿಸ್ಕಂಟಿನ್ಯೂಯಿಂಗ್ SIPs. ನಿಮ್ಮ SIPs ಅನ್ನು ಸ್ಟಾಪ್ ಮಾಡೋದು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗೆ ಕೆಟ್ಟದಾಗಬಹುದು. ಮಾರ್ಕೆಟ್ ವಾಲಟೈಲ್ ಆಗಿದ್ರೂ ಇನ್ವೆಸ್ಟೆಡ್ ಆಗಿರಿ. ನೆನಪಿರಲಿ, SIPಗಳು ರೂಪಿ ಕಾಸ್ಟ್ನ ಆವ್ರೇಜ್. ಇದು ಮಾರ್ಕೆಟ್ ಡೌನ್ ಅಲ್ಲಿ ಇರುವಾಗ ಹೆಚ್ಚು ಯೂನಿಟ್ಸ್ ಅನ್ನು ತಗೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಮಿಸ್ಟೇಕ್ 4, ರಿಯಾಕ್ಟಿಂಗ್ ಹೇಸ್ಟಿಲಿ ಟು ಮಾರ್ಕೆಟ್ ಡಿಕ್ಲೈನ್ಸ್. ಮಾರ್ಕೆಟ್ ಕರೆಕ್ಷನ್ಸ್ಗಳು ಇನ್ವೆಸ್ಟ್ಮೆಂಟ್ ಸೈಕಲ್ನ ಒಂದು ನ್ಯಾಚುರಲ್ ಪಾರ್ಟ್ ಆಗುತ್ತೆ. ಈ ಸಮಯದಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಸಿಗ್ನಿಫಿಕೆಂಟ್ ಲಾಸಸ್ಗೆ ಕಾರಣವಾಗಬಹುದು. ಬದಲಿಗೆ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಗೋಲ್ಸ್ ಅಲ್ಲಿ ಫೋಕಸ್ ಮಾಡಿ ಮತ್ತು ಇನ್ವೆಸ್ಟರ್ ಆಗಿರಿ. ಮಿಸ್ಟೇಕ್ 5, ಚೇಸಿಂಗ್ ಹೈ ಪರ್ಫಾರ್ಮಿಂಗ್ ಫಂಡ್ಸ್. ಪಾಸ್ಟ್ ಪರ್ಫಾರ್ಮೆನ್ಸ್ ಫ್ಯೂಚರ್ ರಿಸಲ್ಟ್ಸ್ನ ಇಂಡಿಕೇಶನ್ ಅಲ್ಲ. ಹೈ ಪರ್ಫಾರ್ಮಿಂಗ್ ಫಂಡ್ಸ್ ಅನ್ನು ಚೇಸ್ ಮಾಡೋದು ರಿಸ್ಕ್ ಆಗಬಹುದು. ನಿಮ್ಮ ರಿಸ್ಕ್ ಪ್ರೊಫೈಲ್, ಇನ್ವೆಸ್ಟ್ಮೆಂಟ್ ಹಾರಿಸನ್ ಆ್ಯಂಡ್ ಫಿನಾನ್ಷಿಯಲ್ ಗೋಲ್ಸ್ ಅನ್ನು ಬೇಸ್ ಮಾಡಿ ಫಂಡ್ಸ್ ಅನ್ನು ಚೂಸ್ ಮಾಡೋದು ಮುಖ್ಯ ಮತ್ತು ಡೈವರ್ಸಿಫಿಕೇಶನ್ ಕೂಡ ಮುಖ್ಯ. ಮಿಸ್ಟೇಕ್ 6, ಇಗ್ನೋರಿಂಗ್ ಡೈರೆಕ್ಟ್ ಪ್ಲಾನ್ಸ್. ಡೈರೆಕ್ಟ್ ಪ್ಲಾನ್ಸ್ ಮೇಲೆ ರೆಗ್ಯುಲರ್ ಪ್ಲಾನ್ಸ್ ಅನ್ನು ಚೂಸ್ ಮಾಡೋದು ನಿಮ್ಮ ರಿಟರ್ನ್ಸ್ ಅನ್ನು ಸಿಗ್ನಿಫಿಕೆಂಟ್ ಆಗಿ ಇಂಪ್ಯಾಕ್ಟ್ ಮಾಡಬಹುದು. ಡಿಸ್ಟ್ರಿಬ್ಯೂಟರ್ಸ್ಗೆ ಪೇ ಮಾಡೋ ಕಮಿಷನ್ಸ್ ಅನ್ನು ಡೈರೆಕ್ಟ್ ಪ್ಲಾನ್ಸ್ ಎಲಿಮಿನೇಟ್ ಮಾಡುತ್ತೆ ಮತ್ತು ಹೈಯರ್ ನೆಟ್ ರಿಟರ್ನ್ಸ್ ಅನ್ನು ಕೊಡುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋತ್ ಅನ್ನು ಬೂಸ್ಟ್ ಮಾಡೋಕ್ಕೆ ಇದು ಒಂದು ಸಿಂಪಲ್ ಆದರೆ ಎಫೆಕ್ಟಿವ್ ವೇ ಆಗಿದೆ. ನೆನಪಿರಲಿ, ಪೇಷನ್ಸ್, ಡಿಸಿಪ್ಲಿನ್ ಮತ್ತು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ಸ್ ಎಲ್ಲಾನು ಮುಖ್ಯ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಇದೇ ಥರ ಫಿನಾನ್ಷಿಯಲ್ ಟಿಪ್ಸ್ಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Investment in securities market are subject to market risks. Read all the related documents carefully before investing.